ನಮಸ್ಕಾರ. ವನಜ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಈ ಕತೆ ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ಇದೆ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅವನು ಐಶು ಮದುವೆ ಆಗೋಂಥ ಗಂಡನ್ನ ಇವತ್ತು ಮನೆಗೆ ಕರೆಸ್ತಾ ಇದ್ದಾರೆ. ಆವಾಗ ಈ ರ್ಯಾಂಬೋನ ಅವನು ನೋಡ್ತಾನೆ. ನೋಡಿಬಿಟ್ಟು ಅಲ್ಲಿ ತಮಾಷೆ ಮಾಡಿ ಒಳಗೆ ಹೋಗ್ತಾನೆ. ಅಷ್ಟೊತ್ತಿಗೆ ಅವ್ರ ಅತ್ತೆ ಬಂದು, ಬನ್ನಿ ಅಳಿಯಂದ್ರೆ ಬಂದ್ರಾ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ ಒಳಗಡಿಕೆ. ಸ್ವಾಗತ ಮಾಡಿ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡೋಗಿ ಎಲ್ಲ ಮನೇಲಿ ಹೇಗಿದ್ದಾರೆ, ಹೇಗೆ ಏನು ಅಂತ ಎಲ್ಲ ವಿಚಾರಿಸ್ಕೊಳ್ಳೋದು ಎಲ್ಲ ಆಗೋಯ್ತು. ಆಮೇಲೆ ಅವನಿಗೆ ಊಟ ತಿಂಡಿ ವ್ಯವಸ್ಥೆ ಕೂಡ ಎಲ್ಲ ಆಗೋಯ್ತು. ಆಮೇಲೆ ಎಲ್ಲ ಕೂತ್ಕೊಂಡು ಲಿವಿಂಗ್ ರೂಮಲ್ಲಿ ಡಿಸೈನು ಅಂದರೆ ಈವೆಂಟ್ ಅವರು ಡಿಸೈನ್ ಮಾಡ್ತಾರಂತೆ. ಏನು ಡಿಸೈನ್ ಬೇಕು, ಏನು ಕತೆ ಅಂತ ಅದನ್ನು ಕೇಳೋದಕ್ಕೆ ಐಶು ಅಪ್ಪ ಫೋನ್ ಮಾಡಿ ಕರೆಸ್ಕೊಂಡಿರ್ತಾರೆ. ಅದಕ್ಕೆ ಇವನು ಬಂದಿರ್ತಾನೆ. ಅಲ್ಲಿ ಈ ರ್ಯಾಂಬೋನ ನೋಡ್ತಾನೆ. ರ್ಯಾಂಬೋನ ನೋಡಿ ಅವನಿಗೆ ಸಿಟ್ಟು, ಹಿಂದೆ ಒಡ್ಸ್ಕೊಂಡಿದ್ನಲ್ಲ ಅದಕ್ಕೆ ಸಿಟ್ಟು ಅಂದರೆ ಸಿಟ್ಟು, ಇಲ್ಲೇ ಬಂದು ಸೇರ್ಕೊಂಡಿದ್ದಾರಾ ಇವರು ಅಂತೇಳ್ಬಿಟ್ಟು ಇವತ್ತು ಚೆನ್ನಾಗಿ ಇವನಿಗೆ ಬೆಂಡೆತ್ತಬೇಕು ಅಂತ ಅಂದ್ಕೊಂಡಿರ್ತಾನೆ. ಈ ಕಡೆ ಕೂತ್ಕೊಂಡು ಮಾವ ಕೇಳ್ತಾರೆ, ಏನು ಅಳಿಯಂದಿರೆ, ಯಾವ ಥರ ಡಿಸೈನ್ ಬೇಕು, ಏನು ಒಂದೇ ಮದುವೆ ಒಂದೇ ಸಲ ಮಾಡೋದು, ಅದಕ್ಕೆ ತುಂಬಾ ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡಿದ್ವಿ, ಏನು ಡಿಸೈನ್ ಅಂತ. ಅಯ್ಯೋ ತುಂಬ ಚೆನ್ನಾಗಿದೆ ಮಾವ, ಈ ಡಿಸೈನೇ ಮಾಡಿಸಿ, ಭಾಳ ಚೆನ್ನಾಗಿದೆ ಅಂತ ಹೇಳ್ತಾನೆ. ಅವ್ನು ಪಿ ಎ ಹಿಂದ್ಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಮನೆಯವರೆಲ್ಲ ಅಲ್ಲಲ್ಲಲ್ಲೇ ನಿಂತಿರ್ತಾರೆ. ಆಮೇಲೆ ಅವರಿಗೇನು ಇದು ಈವೆಂಟ್ ಮೇಡಮರಿಗೆ ಚೆನ್ನಾಗಿ ಗೊತ್ತು, ಏನೇನು ಫಂಕ್ಷನ್ಗೆ ಯಾವ್ಯಾವ ಡಿಸೈನ್ ಮಾಡಬೇಕು ಅನ್ನೋದೆಲ್ಲ ಗೊತ್ತಿದೆ, ನಾವೇನು ಹೇಳಬೇಕಾಗಿದ್ದಿಲ್ಲ, ತುಂಬ ಒಳ್ಳೆ ಡಿಸೈನರ್ ಅವರು ಅಂತ ಹೇಳ್ತಾನೆ. ಅವಳಂತೂ ತುಂಬಾ ಖುಷಿ ಪಡ್ತಾಳೆ. ಅದಾದಮೇಲೆ ಈ ಕಡೆ ಬಂದು ಅವಳು ಡಿಸೈನ್ ಎಲ್ಲ ತೋರಿಸಿ ಆದಮೇಲೆ ಅವನು ಹೊಗಳಿದ್ದಕ್ಕೆ ತುಂಬ ಖುಷಿಯಾಗಿ, ಹೌದು ನೀವೇನು ಡಿಸೈನ್ ಕೇಳ್ತಿರೋ ಅದನ್ನು ನಮ್ಮ ರ್ಯಾಂಬೋ ಇದ್ದಾನೆ, ಅವನು ತುಂಬ ಬ್ಯೂಟಿಫುಲ್ಲಾಗಿ ಮಾಡ್ತಾನೆ, ತುಂಬಾ ಒಳ್ಳೆ ಚೆನ್ನಾಗಿ ಮಾಡೋ ಅಂಥ ಕಲಾವಿದ ಅವನು, ಅವನಿಗೆ ಹೇಳಿದ್ದನ್ನು ಪಕ್ಕಾ ಮಾಡಿಬಿಡ್ತಾನೆ ಅಂತ. ಕರಿತೀನಿ ತಾಳಿ ಅವನ್ನ, ಪರವಾಗಿಲ್ಲ ನಾನು ಅಲ್ಲಿ ಹಿಂದೆ ಬರ್ಬೇಕಾದ್ರೆ ನೋಡ್ಕೊಂಡು ಬಂದೆ, ಇರಲಿ ಬಿಡಿ ಅಂತ ಹೇಳ್ತಾನೆ. ಆಮೇಲೆ ಇವಂದು ಎಲ್ಲ ಊಟ ತಿಂಡಿ ಎಲ್ಲ ಆಗೋಗುತ್ತೆ. ಆಮೇಲೆ ಮಾತಾಡಿ ಎಲ್ಲ ಆಯಿತು. ಆವಾಗ ಇವಳು ಮಾತಾಡ್ತಾ ಇದ್ದವಳು ಏನು ಹೇಳ್ತಾಳೆ, ನಮ್ಮ ರಾಮನ್ನ ಕರಿತೀನಿ ರೀ, ಅವ್ನು ಒಳ್ಳೆ ಡಿಸೈನರು, ತುಂಬ ಚೆನ್ನಾಗಿ ಮಾಡ್ತಾನೆ, ಒಂದು ಸಲ ನೋಡಿ ಅಂತ. ಅಲ್ಲಿ ಆಗಲ್ಲ ಅಂತ ಅನ್ನೋಕ್ಕಾಗಲ್ವಲ್ಲ, ಸರಿ ಕರೀರಿ ಅಂತ ಹೇಳಿದಾಗ ಬರ್ತಾನೆ. ಬಂದಾಗ ಇವರೇ ಡಿಸೈನರು, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅಲ್ಲಿ ಪರಿಚಯ ಮಾಡಿಕೊಡ್ತಾನೆ. ಪರಿಚಯ ಮಾಡಿಕೊಟ್ಟಾಗ ಇವನು ಗೊತ್ತಿಲ್ಲ ಅನ್ನಂಗೆ ಹೌದಾ ಅಂತೇಳಿ, ಆಮೇಲೆ ನಿನ್ನ ಹತ್ರ ಮಾತಾಡಬೇಕು ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಇವನಿಗೆ ಗ್ರಾಚಾರ ಒಕ್ಕರ್ಸ್ಕೊಂಡಿದ್ದಾವೆ ಅಂದ್ಕೊಂಡು ಅವನು, ಬೇಡ ಸುಮ್ಮನಿರಿ ಬಸ್, ಅದೆಲ್ಲ ಆವತ್ತಿನ ಕತೆ ಆಗೋಯ್ತು, ಈಗ ಅವೆಲ್ಲ ಬೇಡ, ನೀವು ಮದುವೆ ಆಗ್ತಾಯಿದ್ದೀರಾ, ಐಶುನ ಆರಾಮಾಗಿ ಮದುವೆ ಆಗಿ, ಇವೆಲ್ಲ ಬೇಡ ಬೇಡ ಸರ್, ಬೇಡ ಬೇಡ ಅಂತ ಹೇಳ್ತಲೇ ಇರ್ತಾನೆ. ಏನು ಹೇಳಿದ್ರು ಕೇಳಲ್ಲ. ನೀನು ಬೆಂಡೆತ್ತಬೇಕು ಬಾ ರೂಮಿಗೆ ಅಂತ ಕರ್ಕೊಂಡು ಹೋಗ್ತಾನೆ. ನಾನು ಹೇಳಿದರೆ ಕೇಳಲ್ಲ ಅಂತ ಆಮೇಲೆ ಅಲ್ಲಿ ಹೋಗಿ ಮಾತಾಡ್ತಾನೆ, ಎತ್ತಿ ಬಿಡ್ತಾನೆ ಒಂದು 2-3 ಏಟು. ಅವನು ಎಷ್ಟು ತಡ್ಕೊಳ್ತಾನೆ, ರ್ಯಾಂಬೋ ತಡ್ಕೊಳ್ಳಲ್ಲ. ಅವನೇನು ಮಾಡ್ತಾನೆ, ತಿರುಗಿ ಸರಿ ಕೊಡ್ತಾನೆ ವಧೆಯ. ಫಸ್ಟೇ ಬಾಡಿ ಬಿಲ್ಡರು ಸರಿಯಾಗಿ ಕೊಡ್ತಾನೆ ವಧೆಯ. ಸರಿಯಾಗಿ ಕೊಟ್ಟ ತಕ್ಷಣ ಇವನು 2 ಏಟಿಗೆಲ್ಲ ಅಲ್ಲೇ ಮಲ್ಕೊಬಿಡ್ತಾನೆ. ಆಮೇಲೆ ಈ ಕಡೆ ಬಂದು ಅವರ ಅತ್ತೆ, ಅದಕ್ಕಿಂತ ಮುಂಚೆನೇ ಅವರ ಅತ್ತೆ ಎಲ್ಲ ವಿಚಾರಿಸ್ಕೊಂಡು ಮಾಡಿ, ಐಶು ಎಲ್ಲೋದ್ಲು ಅಂದಿದ್ದಕ್ಕೆ ಏನೋ ಮೇಕಪ್ ಅಥವಾ ಏನೋ ತರ್ಲಿಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅದನ್ನೆಲ್ಲ ಹೇಳಿ ಆದಮೇಲೆ ಇವಳಿಗೆ ಅಳಿಯಂದಿರು ಅದೇನೋ ಅವನ ಹತ್ರ ಮಾತಾಡಬೇಕಂತೆ, ಹೋಗಿ ಮಾತಾಡ್ಕೊಂಡು ಬರಲಿ ಅಂತ ಸುಮ್ಮನಾಗ್ತಾರೆ. ಅಂದರೆ ಅವರು ಮಾಡ್ತಿರೋದು ಫೇಕು ಅಂತ ಪಾಪ ಇವ್ಗೆ ಗೊತ್ತೇ ಇಲ್ಲ. ಐಶು ಮದುವೆ ಮಾಡ್ಕೊಳಕ್ಕೆ ಬಂದಿರೋದು ಆಸ್ತಿ ಆಡು ನೋಡಿನೇ ಅಂತಲೇ ಗೊತ್ತಿಲ್ಲ. ಇವರಿಬ್ಬರು ಮನೆಯಲ್ಲಿ ಗುರು ಅಂತಾರೆ, ಅಮ್ಮ ಮಗಳು, ಇವ್ರು ಏನಕ್ಕೆ ಹಿಂಗೆ ಅಂತಾರೆ ಅಂತ ಗೊತ್ತಿಲ್ಲ. ಏನು ವಿಷಯ ಇವ್ರಿಗೆ ಗೊತ್ತಿದೆಯೋ ಏನು ಕತೆಯೋ ಇವತ್ತವರೆಗೂ ಇನ್ನೂ ಬಾಯಿ ಬಿಟ್ಟು ಹೇಳಿಲ್ಲ. ಯಾವಾಗಲೂ ಮುಖ ಊದಿಸ್ಕೊಂಡೇ ಕೂತಿರ್ತಾರೆ, ಏನು ಅದ್ರ ಬಗ್ಗೆನೇ ಹೇಳ್ತಾ ಇಲ್ಲ ಏನನ್ನು. ಹಾಗಾಗಿ ಇವ್ರು ಯಾರು ಏನು ಅಂತಲೂ ಇಲ್ಲಿವರೆಗೆ ಗೊತ್ತಾಗಿಲ್ಲ. ಊಟ ಮಾಡ್ತಾರೆ, ಕೂತ್ಕೋತಾರೆ, ಮತ್ತು ಅವರ ಐಶು ಅಮ್ಮ ಜೊತೆನೇ ಓಡಾಡ್ತಿರ್ತಾರೆ. ಆದರೆ ಐಶುಗೆ ಏನಾರು ಚಿಕ್ಕಮ್ಮ ಆಗಬೇಕೋ ಏನೋ ಗೊತ್ತಿಲ್ಲ, ಆದರೆ ಹೀಗೆ ಇದೇ ರೀತಿ ಇರ್ತಾರೆ ಇವರು. ಆಮೇಲೆ ಇಲ್ಲಿ ಎಲ್ಲ ಮಾತುಕತೆ ಆಗುತ್ತೆ, ಡಿಸೈನ್ ಎಲ್ಲ ಓಕೆ ಆಗುತ್ತೆ. ಇದೇ ಡಿಸೈನ್ ಮಾಡಿ ಅಂತಲೂ ಹೇಳಿ ಆಗೋಗುತ್ತೆ, ಎಲ್ಲ ಮುಗಿದೋಗುತ್ತೆ. ಆಮೇಲೆ ಇವನು ಎದ್ದು ರ್ಯಾಂಬೋನ, ಏನು ಹೆಸರು ಅಂತ ಕೇಳಿದ್ರೆ ರ್ಯಾಂಬೋ ಅಂತಾನೆ. ಹೆಸರು ಬೇರೆ ಚೇಂಜ್ ಮಾಡ್ಕೊಂಡವನೇ, ಬಡ್ಡಿ ಮಗ ಅಂದ್ಕೊಂಡು ಮನಸಲ್ಲೇ ಇವನಿಗೆ ಕಲಿಸ್ತೀನಿ ಬುದ್ಧಿ ಅಂತ ಹೇಳ್ಬಿಟ್ಟು
ಹೋಗ್ತಾನೆ ರೂಮಿಗೆ ಹೋಗಿ ಚೆನ್ನಾಗಿ ಒದೆ ತಿನ್ನೋದಂತೂ ಗ್ಯಾರಂಟಿ. ಅವನ ಹತ್ರ ಹೇಳೋವಷ್ಟು ಅವನು ಹೇಳ್ತಾನೆ, ಸುಮ್ಮನಿರಿ ಬಾಸ್, ಸುಮ್ಮನಿರಿ ಬಾಸ್, ಸುಮ್ಮನಿರಿ ಬಾಸ್, ಸುಮ್ಮನಿರಿ ಬಾಸ್ ಅಂತ ಏನು ಹೇಳಿದ್ರು ಇವನು ಕೇಳೋದೇ ಇಲ್ಲ. ತಿರ್ಗಾ ಮುರ್ಗಾ ಹಿಗ್ಗ ಮುಗ್ಗ ಕೊಟ್ಬಿಡ್ತಾನೆ. ಆಮೇಲೆ ಇಲ್ಲಿ ಅವ್ರ ಮಾವ ಅಂದರೆ ಐಸು ಅಪ್ಪ, ಅಳಿಯ ಅಂದರೆ ಅಷ್ಟು ಪ್ರೀತಿ ಮಾಡ್ತಾನೆ. ಪ್ರತಿಯೊಂದು ವಿಷಯದಲ್ಲೂ ಅಳಿನ ಕೇಳೇ ಮಾಡಬೇಕು ಅನ್ನೋ ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಅಲ್ಲಿ ಮಿಂಗಲ್ ಆಗ್ತಾನೆ. ಎಲ್ಲ ವಿಷಯದಲ್ಲೂ ಅಳಿನ ಕೇಳೋದು ಮಾಡೋದು. ಪಾಪ ಅವ್ರ ಕುತಂತ್ರಿ ಬುದ್ಧಿ ಅಪ್ಪ ಮಗಂದು ಏನೂ ಗೊತ್ತೇ ಇಲ್ಲ ಹೇಳಬೇಕು ಅಂದರೆ. ಇವ್ರ ಪಾಡಿಗೆ ಇವರು ಅಯ್ಯೋ ಎಲ್ಲ ಒಳ್ಳೆಯವರೇ ಅಂತ ನಂಬ್ಕೊಬಿಟ್ಟಿದ್ದಾರೆ. ಹಂಗಾಗಿ ಐಶುನ ಅವನಿಗೆ ಕೊಡೋದಕ್ಕೆ ಮದುವೆ ಮಾಡೋದಕ್ಕೆ ರೆಡಿಯಾಗವ್ರೆ. ಎಲ್ಲ ಆಗೋಯ್ತು. ಇನ್ನೇನು ಈವೆಂಟ್ ಅವರು ಡಿಸೈನ್ ಮಾಡೋದು, ಆಮೇಲೆ ಇವರೆಲ್ಲ ಚೌಟ್ರಿಗೆ ಹೋಗೋದು, ಹೀಗೆಲ್ಲ ಆಗುತ್ತೆ ಅಂತೇಳಿ ಮಾತಾಡ್ಕೊಳ್ತಾ ಇದ್ದಾರೆ. ಆಗ ಇವನು ರ್ಯಾಂಬೋ ಇಲ್ಲಿಗೆ ಎಂಟ್ರಿ ಆಗ್ತಾನೆ. ಎಂಟ್ರಿ ಆಗಿ, ಬಾ ರ್ಯಾಂಬೋ ನಿನ್ನ ಹತ್ರ ಮಾತಾಡಬೇಕು ಅಂತ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಒಂದು ಸಲ ಸೊಂಟಕ್ಕೆ ಒದಿತಾನೆ, ಸೊಂಟನೇ ಮುರಿದೋಗುತ್ತೆ. ಫಸ್ಟು ಅದಕ್ಕಿಂತ ಮುಂಚೆ ರ್ಯಾಂಬೋಗೆ ಇವನು ಒಂದು 2-3 ಏಟು ಹೊಡಿತಾನೆ. 2-3 ಏಟು ಹೊಡೆದಾಗಲೂ ರ್ಯಾಂಬೋ ಸುಮ್ಮನಿರಿ ಬಾಸ್, ಸುಮ್ಮನಿರಿ ಬಾಸ್ ಅಂತ ನಗ್ತಾನೆ ಇರ್ತಾನೆ. ಅದು ಆವತ್ತಿಂದ ಆಗೋಯ್ತು. ಇವಾಗ ನಾನು ಊರಿಗೆ ಹೋಗೋಕ್ಕಾಗಲ್ಲ ವಾಪಸ್ಸು, ನೀವು ಸುಮ್ಮನಿರಿ ಬಾಸ್, ನಾವಿಲ್ಲಿ ಡಿಸೈನ್ ಮಾಡೋಕ್ಕೆ ಬಂದಿರೋದು, ನಿಮ್ಮ ಮನೆಗೆ ಇದು ನೆಂಟಸ್ತಿಗೆ ಬೆಳ್ಸೋಕ್ಕೆ ಬಂದಿಲ್ಲ, ಡಿಸೈನ್ ಮಾಡೋಕ್ಕೆ ಬಂದಿರೋದು, ಸುಮ್ಮನಿರಿ ಬಾಸ್, ಸುಮ್ಮನಿರಿ ಬಾಸ್ ಅಂತ ಹೇಳ್ತಾನೆ. ಏನು ಹೇಳಿದ್ರು ಅವ್ನು ತಲೆಗೆ ತಗೊಳ್ಳಲ್ಲ. ಪುನಃ ಅವನಿಗೂ 2-3 ಏಟು ಹೊಡೆದ ತಕ್ಷಣ ಸಿಟ್ಟು ಬಂದುಬಿಡುತ್ತೆ. ಎತ್ತಿ ಬಿಡ್ತಾನೆ ಒಂದು ಸರಿಯಾಗಿ. ಬಿಟ್ಟ ತಕ್ಷಣವೇ ಕುತ್ತಿಗೆ ಒಂದು ಕಡೆಗೆ ಮುಳ್ಕೊಂಡು ಹೋಗುತ್ತೆ. ಆಮೇಲೆ ಕೈ ಹಿಡ್ಕೊಂಡು ಕೈಗೆ ಒಂದು ಬಿಡ್ತಾನೆ, ಕೈ ಕಡೆ ತಿರ್ಕೊಂಡು ಹೋಗುತ್ತೆ. ಆಮೇಲೆ ಸೊಂಟಕ್ಕೆ ಒಂದು ಬಿಡ್ತಾನೆ, ಮಲ್ಕೊಂಡೇ ಬಿಡ್ತಾನೆ ಫುಲ್ಲು. ಆಮೇಲೆ ನಾನು ಹೇಳಿದೆ, ಸುಮ್ಮನೆ ಇರಿ ಬಾ, ಸುಮ್ಮನಿರಿ ಸುಮ್ಮನಿರಿ ಸುಮ್ಮನೆ ಕೇಳಲ್ಲ ನನ್ನ ಮಾತನ್ನು ನೀನು, ಅನುಭವಿಸಿ ಇವಾಗ ಅಂತ ಹೇಳ್ತಾನೆ. ಆಮೇಲೆ ಅವನೇ ಹಿಡ್ಕೊಂಡು ಕುತ್ತಿಗೆ ನೆಟ್ಟಗೆ ಮಾಡ್ತಾನೆ, ಕೈನೂ ನೆಟ್ಟಗೆ ಮಾಡ್ತಾನೆ. ನೆಟ್ಟಗೆ ಮಾಡಿಬಿಟ್ಟು, ನೋಡು ನನ್ನ ತಂಟೆಗೆ ನೀನು ಬರಬೇಡ, ನಿಂದು ಎಷ್ಟೈತೋ ಅಷ್ಟು ನೋಡ್ಕೊಂಡು ಹೋಗ್ತಾಯಿರು, ನೀನು ಮದುವೆ ಮಾಡ್ಕೋಬೇಕಾ ಮಾಡ್ಕೋ, ಅದು ಬಿಟ್ಬಿಟ್ಟು ನನ್ನ ತಂಟೆಗೆ ಏನಾರು ಬಂದೆ ಅಂದರೆ ಇದಕ್ಕಿಂತ ಇನ್ನೂ ಘೋರವಾಗಿರುತ್ತೆ ಶಿಕ್ಷೆ ಅಂತ ಹೇಳ್ಬಿಟ್ಟು ಅವನನ್ನೆಲ್ಲ ಕತ್ತು ಕಾಲೆಲ್ಲ ನೆಟ್ಟಗೆ ಮಾಡಿಬಿಟ್ಟು, ಆಮೇಲೆ ಏನೂ ನಡೆದೇ ಇಲ್ಲ ನನಗೆ ಆಚೆ ಬರ್ತಾನೆ. ಅವನ ಸ್ನೇಹಿತ ರ್ಯಾಂಬೋ ಸ್ನೇಹಿತ ಅಲ್ಲೇ ನಿಂತಿರ್ತಾನೆ. ಇವನು ಗ್ರಾಚಾರ ಕಡಿಮೆ ಆಗಿದ್ದು ತಿಂದಾನೆ ವಧೆ ಅಂತ ಅವನಿಗೆ ಗೊತ್ತು. ಅವನು ಅಲ್ಲೇ ನಿಂತಿರ್ತಾನೆ. ಏನಾಯಿತು ಅಂತಾರೆ, ಕೊಟ್ಟಿದ್ದೀನಿ ಸರಿಯಾಗಿ ಬಿಸಿ ಬಿಸಿ ಕಜ್ಜಾಯ ಅಂದ್ಕೊಂಡು ಅವನ ಪಾಡಿಗೆ ಅವನು ಹೊರಟೋಯ್ತಾನೆ. ಅವನು ಇವ್ನಿಗೆ ಹೇಳಿರೋ ಕೇಳಲಿಲ್ಲ, ಬೇಡ ಬೇಡ ಅಂತ ಅಷ್ಟು ಹೇಳಿದ್ರೂ ಏನು ಹಿಗ್ಗೋ ಮುಗ್ಗೋ ಹೊಡೆದು ಬಿಡ್ತೀನಿ ನನಗೆ, ಬನ್ನಿ ಬಾ ಒಳಗೆ ಬಾ ಒಳಗೆ ಅಂತ ಕರ್ಕೊಂಡು ಹೋದ, ತಿನ್ನೋ ವಧೆಯ ಅಂತೇಳ್ಬಿಟ್ಟು. ಆಮೇಲೆ ಅವನು ನೋಡ್ತಾನೆ, ಅಷ್ಟೊತ್ತಿಗೆ ರ್ಯಾಂಬೋ ಹೊರಟೋಗಿರ್ತಾನೆ. ರ್ಯಾಂಬೋ ಹೋಗಿರ್ತಾನೆ, ಅವನ ಹಿಂದೆ ಇವನು ಹೊರಟೋಗ್ತಾನೆ. ಆಗ ಎಷ್ಟು ಹೇಳಿದ್ರು ಇವನಿಗೆ ಅರ್ಥನೇ ಆಗಲ್ಲ. ಬೇಡ ಬೇಡ ಅಂತ ಅವನು ಅಷ್ಟು ಸಾರಿ ಹೇಳ್ತಾನೆ. ನಾನು ಸರಿ ಇಲ್ಲ, ನನಗೆ ವಧೆ ನೀನು ತಿಂದರೆ ನಿನ್ನ ಮೇಕೆ ಕೇಳೋಕ್ಕಾಗಲ್ಲ, ಸುಮ್ಮನೆ ಇರು ಅಂತ ಎಲ್ಲ ಹೇಳಿರ್ತಾನೆ. ಆದರೆ ಅವನು ಸುಮ್ಮನೆ ಇರೋದೇ ಇಲ್ಲ. ಯಾಕೆ ಅಂದರೆ ಅವನಿಗೆ ವಧೆ ತಿನ್ನಬೇಕು ಅನ್ನಿಸ್ತಿತ್ತು. ಹಂಗಾಗಿ ಸರಿಯಾಗಿ ಸಿಕ್ಕಾಕ್ಕೊಂಡ, ಚೆನ್ನಾಗಿ ತಿಂದ ವಧೆನ. ಚೆನ್ನಾಗಿ ತಿಂದು ಮೇಕೆ ಹೇಳ್ದಂಗೆ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ ಇವಾಗ. ಆಮೇಲೆ ಏನು ಮಾಡಿದೆ ಅಂತ ಕೇಳಿದ್ರೆ ಅವನು ತಮಾಷೆಗೆ, ಕೊಟ್ಟಿದ್ದೀನಿ ನೋಡು ಸರಿಯಾಗಿ ಗೂಸ, ಅವನು ಎದ್ದೇಳೋಕ್ಕೆ ಬೇಕು 4-5 ದಿನ ಅಂತ ಹೇಳ್ತಾನೆ. ಹಂಗೆ ಹೇಳ್ಬಿಟ್ಟು ಅವನ ಪಾಡಿಗೆ ಅವನು ಆ ಕಡೆ ಹೊರಟೋಯ್ತಾನೆ. ಇವನು ಹಂಗೆ ಹೋಗ್ತಾನೆ. ಆಮೇಲೆ ಇಲ್ಲಿ ಐಶು ಅವಳು ಬ್ಯೂಟಿ ಪಾರ್ಲರಿಗೆ ಹೋಗಿರ್ತಾಳೆ. ಅವಳು ಎಲ್ಲ ಮದುವೆ ಶೃಂಗಾರ ಬಂಗಾರ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಅವರು ಬಂದೇ ಇಲ್ಲ ಇನ್ನೂ. ಇವನು ಹುಡುಗಿನೇ ನೋಡಲಿಲ್ಲ. ಇವನು ಇಲ್ಲೇ ವಧೆ ತಿನ್ನೋದೇ ಆಗೋಯ್ತು, ಇನ್ನೆಲ್ಲಿ ನೋಡ್ತಾನೆ. ನಾನು ನಿನ್ನನ್ನು ಬಿಡಲ್ಲ, ಏನಾದರೂ ಮಾಡಿ ನಿನ್ನನ್ನು ತ್ಯಜಿಸ್ತೀನಿ ಬೇರೆ ರೌಡಿಗಳು ಬಿಟ್ಟು ಅಂತೇಳಿ ಅಲ್ಲೇ ಗುರಾಯಿಸ್ತಿರ್ತಾನೆ. ಅದೇನು ಗುರಾಯಿಸಿದ್ರು ಇವ್ರನ್ನೇನು ಮಾಡೋಕ್ಕಾಗಲ್ಲ. ಏಕೆ ಅಂದರೆ ಇವನು ಅಷ್ಟು ಗಟ್ಟಿಮುಟ್ಟಾಗಿದ್ದಾನೆ, ಬಾಡಿ ಬಿಲ್ಡರ್ ಆಗಿರೋದ್ರಿಂದ ಸಖತ್ ಗಟ್ಟಿಯಾಗಿದ್ದಾನೆ. ಇವನ್ನ ಏನು ಆಗೋದೇ ಇಲ್ಲ ಅವನ ಕೈಯಲ್ಲಿ. ಅವನು ಸುಮ್ಮನೆ ಕೊಚ್ಕೊಂಡಿದ್ದೇ ಬಂತು. ಹಾಗೆ ಈ ಕಡೆ ಬಂದು ಮಗನ ನೋಡೋ ಸಲುವಾಗಿ ಫ್ರೆಂಡಿಗೆ ಫೋನ್ ಮಾಡಿದ್ದಾಳೆ ಜಯ. ಫೋನ್ ಮಾಡಿಕೊಂಡು ಹೋಗ್ಲೇಬೇಕಾ, ಬರ್ತಾನೆ ಬಿಡು ಅಂತ ಹೇಳಿದ್ರು ಕೇಳ್ತಾಯಿಲ್ಲ. ನೀನು ಬರ್ತೀಯಾ ಇಲ್ವಾ, ನಾನು ನನ್ನ ಮಗನ ನೋಡೋಕ್ಕೆ ಹೋಗಲೇಬೇಕು, ಹೊರಟಿದ್ದೀನಿ, ನೀನು ಬರ್ತೀಯ ಇಲ್ವ ಅಂದ. ನಾನು ಬರ್ತೀನಿ ಅಂತ ಅವಳು ಬರ್ತಾಳೆ ಫ್ರೆಂಡು. ಅವಳು ಜೈನ್ ಗಂಡ ಮತ್ತು ಅಜ್ಜಿ ನಾಟಕ ಮಾಡೋಕ್ಕೆ ಊರು ಹೋಗಿರ್ತಾರೆ. ಅವರು ಬರ್ತಾರೆ. ಬಂದರೆ ಇವಳು ಅಷ್ಟೊತ್ತಿಗೆ ಆಟೋ ಮಾಡಿಕೊಂಡು ಬೆಂಗಳೂರಿಗೆ ಹತ್ಬಿಟ್ಟಿದ್ದಾಳೆ. ಹಂಗಾಗ್ಬಿಟ್ಟು ಹೋಗೋ ಕರಿಯೋ ನಿನ್ನ ಹೆಂಡ್ತಿನ ಎಲ್ಲವಳೆ ಅಂತ ಅಜ್ಜಿ ಹೇಳಿದ್ರೂ ಕೇಳಲ್ಲ. ಇವಳು ಫೋನಲ್ಲೆಲ್ಲ ಮಾತಾಡಿಕೊಂಡು ಪಕ್ಕ ಮಾಡಿಕೊಂಡು ಆ ಕಡೆ ಹೊರಟುಬಿಟ್ಟಿದ್ದಾಳೆ. ಜಯ ಮಗನ ನೋಡೋ ಸ್ವಲ್ಪ ಏನೇನೋ ಕೆಟ್ಟ ಕನಸುಗಳು ಬೀಳ್ತಿದ್ದಾವೆ. ಮದುವೆ ಮಾಡ್ಕೊಂಡಂಗೆ ಬರ್ತಾನೆ,
ಮತ್ತೇನೇನೋ ನನಗೆ ತಿರ್ತಿರ್ಗಿ ಅಂತಾನೆ ನನಗೆ ಬೆಲೆನೇ ಕೊಡ್ತಾಯಿಲ್ಲ ಹಾಗೆ ಹೀಗೆ ಅಂತ ಅವಳ ಮನಸ್ಸಲ್ಲಿ ಅದು ಬೇರೂರಿಬಿಟ್ಟಿದೆ. ಹಂಗಾಗ್ಬಿಟ್ಟು ಅವಳು ಅಲ್ಲಿಂದ ಹೊರಟಿದ್ದಾಳೆ ಆಟೋದಲ್ಲಿ ಫ್ರೆಂಡು ಕರ್ಕೊಂಡು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.